ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ಬೀದಿ ನಾಯಿಯ ಮೇಲೆ 4 ಕಾಮ ಪಿಚಾಚಿಗಳು ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಈ ಕೇಸನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ಯಾವ ಹಂತಕ್ಕೆ ತಲುಪಿದೆ? ಟೇಕ್ ಅ ಲುಕ್. ಮೂಕ ಪ್ರಾಣಿಯನ್ನು ಬಿಡದ ಕಾಮ ಪಿಶಾಚಿಗಳು, ನಾಯಿಯ ಮೇಲೆ ಕಾಮಾಂಧರಿಂದ ಗ್ಯಾಂಗ್ ರೇಪ್. ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ 4 ಕಾಮುಕರು ಬೀದಿ ನಾಯಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದು ಕೇಸನ್ನ ಬೆಳ್ಳಂದೂರು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಚುರುಕುಗೊಳಿಸುತ್ತಿದ್ದಾರೆ. ರಸ್ತೆ ಬದಿ ಮಲಗಿದ್ದ ಬೀದಿ ನಾಯಿಯನ್ನ ಎತ್ತೊಯ್ದ ಅತ್ಯಾಚಾರ ನಡೆಸಿರುವ ಬಗ್ಗೆ ಪ್ರಾಣಿ ಪ್ರಿಯೆ ಹಾಗೂ ಟೆಕ್ಕಿಯಾಗಿರೋ ದಿತಿ ಪ್ರಿಯಾ ಎಂಬಾಕೆ ಮೊದಲಿಗೆ ವರ್ತೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಬಳಿಕ ಕೇಸ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಬೆಳ್ಳಂದೂರು ಪೊಲೀಸರು ಸೀರಿಯಸ್ ಆಗಿ ತಗೊಂಡಿರೋ ಕಾಮುಕರ ನಡೆಸಿದ ದೌರ್ಜನ್ಯಕ್ಕೆ ತುತ್ತಾಗಿ ನಾಪತ್ತೆಯಾಗಿದ್ದ ಬೀದಿ ನಾಯಿಯನ್ನ ಪತ್ತೆ ಹಚ್ಚಲು ಸುಮಾರು 25 ಸಿಸಿಟಿವಿಗಳ ಪರಿಶೀಲನೆ ಮಾಡಿ ನಾಯಿಯನ್ನ ಪತ್ತೆ ಮಾಡಿದ್ರು. ಬಳಿಕ ಚಿಕಿತ್ಸೆ ಹಾಗೂ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದ್ರು. ಚಿಕಿತ್ಸೆ ಕೊಡಿಸಿದ ಬಳಿಕ ಸಾಮೂಹಿಕ ಅತ್ಯಾಚಾರ ಆಗಿದೆಯಾ ಇಲ್ವಾ ಅಂತ ತನಿಖೆ ಕೈಗೊಂಡಿರೋ ಬೆಳ್ಳಂದೂರು ಪೊಲೀಸರು ನಾಯಿಯ ವೆಜೈನಲ್ ಸ್ವಾಬ್ ಸಂಗ್ರಹಿಸಿ ನಾಯಿಯ ಮೇಲೆ ಅತ್ಯಾಚಾರವಾಗಿದೆಯೇ ಅನ್ನೋದರ ಜೊತೆಗೆ ವೆಜೈನಲ್ ಸ್ವಾಬ್ ಪ್ರಾಣಿಯದ್ದ ಮನುಷ್ಯನದ್ದ ಎಂಬುದನ್ನ ಪತ್ತೆ ಮಾಡಿ ವರದಿ ನೀಡಲು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ವರದಿ ಬಂದ ಬಳಿಕ ಬೀದಿ ನಾಯಿಯ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದು ದೃಢವಾಗಲಿದೆ. ಮೂಕ ಪ್ರಾಣಿಯ ಮೇಲೆ ನಡೆದಿರೋ ದೌರ್ಜನ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಕಾಮುಕರಿಗೆ ತಕ್ಕ ಶಿಕ್ಷೆಗೊಳಪಡಿಸುವ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.